ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕೌರವರು ಹಾಗೂ ಪಾಂಡವರ ಜೂಜಾಟ. ಹಸ್ತಿನಾಪುರಕ್ಕೆ ಪಾಂಡವರು ಹೋದ ಕೂಡಲೇ ಯುಧಿಷ್ಠರನು ದ್ರೋಣ, ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದವರನ್ನು ಅನುಕ್ರಮದಲ್ಲಿ ಕಂಡು ಮಾತನಾಡಿಸಿದನು. ಅನಂತರ ದುರ್ಯೋಧನ, ಶಕುನಿ ಮುಂತಾದವರನ್ನು, ಅಲ್ಲಿಗೆ ಬಂದಿದ್ದ ಇತರ ರಾಜರನ್ನು ಕಂಡು ಅವರೊಡನೆ ಧೃತರಾಷ್ಟ್ರನ ಅರಮನೆಗೆ ಹೋಗಿ ಗಾಂಧಾರಿಯನ್ನು, ಧೃತರಾಷ್ಟ್ರನನ್ನು ಕಂಡು ಅವರಿಗೆ ನಮಸ್ಕರಿಸಿದನು. ಹಸ್ತಿನಾವತಿಯಲ್ಲಿ ಜೂಜಾಟಕ್ಕಾಗಿಯೇ ಒಂದು ವಿಶೇಷ ಭವನವನ್ನು ನಿರ್ಮಿಸಲಾಗಿತ್ತು. ಸಭಾಮಂಟಪದ ಮಧ್ಯಭಾಗದಲ್ಲಿ ಜೂಜಾಟ ಕೇಂದ್ರವಾಗಿತ್ತು. ಸುತ್ತಲೂ ಕುಳಿತು ನೋಡುವವರಿಗೆ ವ್ಯವಸ್ಥೆ ಇತ್ತು. ದುರ್ಯೋಧನನು ಆತ್ಮೀಯತೆಯನ್ನು ಪ್ರದರ್ಶಿಸುತ್ತಾ ಪಾಂಡವರನ್ನು ಸ್ವಾಗತಿಸಿದನು. ದುರ್ಯೋಧನನು ನೇರವಾಗಿ ತಾನೇ ದ್ಯೂತದಲ್ಲಿ ಭಾಗವಹಿಸಲಿಲ್ಲ. ನನ್ನ ಪರವಾಗಿ ನನ್ನ ಮಾವ ಶಕುನಿಯೇ ಆಡುತ್ತಾನೆ ಎಂದು ಹೇಳಿದನು. ಶಕುನಿಯು ಮೋಸದಾಟದಲ್ಲಿ ಪ್ರವೀಣ ಎಂದು ತಿಳಿದಿದ್ದರೂ ಯುಧಿಷ್ಠರನು ದೊಡ್ಡಪ್ಪನಿಗೆ ಬೇಸರವಾದಿತೆಂದು ಅವನನ್ನು ತಿರಸ್ಕರಿಸಲಿಲ್ಲ. ಶಕುನಿಯು ಯುಧಿಷ್ಠರರು ಜೂಜಾಟವನ್ನು ಆಡಲು ಆರಂಭಿಸಿದರು. ಸ್ವಲ್ಪ ಕಾಲ 2-3 ಆಟಗಳನ್ನು ಸುಮ್ಮನೆ ಆಡಿದರು. ಏನನ್ನಾದರೂ ಪಣ ಹಚ್ಚಿ ಆಡಿದರೆ ಆಟಕ್ಕೆ ವಿಶೇಷತೆ ಬರುತ್ತದೆ, ಸುಮ್ಮನೆ ಆಡಿದರೇನು ಎಂದು ಶಕುನಿಯು ಹೇಳಿದಾಗ ಧರ್ಮರಾಜನು ಮೊದಲನೆಯ ಆಟಕ್ಕೆ ತನ್ನ ರತ್ನ ಪದಕವನ್ನು ಪಣವಾಗಿ ಒಡ್ಡುತ್ತೇನೆ, ನಿನ್ನದೇನು ಪಣ ಎಂದು ಕೇಳಿದನು. ದುರ್ಯೋಧನನು, ನನಗೂ ರತ್ನಗಳಿವೆ, ಧನಕ್ಕೂ ಏನು ಕೊರತೆಯಿಲ್ಲ, ನಾನು ಈ ಗರವನ್ನು ಗೆಲ್ಲುತ್ತೇನೆ ಎಂದು ಹೇಳಿದನು. ಶಕುನಿಯು ಆಗ ದಾಳವನ್ನು ಹಾಕಿ, ಇಗೋ ನಾನು ಗೆದ್ದೆ ಎಂದನು. ಯುಧಿಷ್ಠರನು, ಶಕುನಿ, ನನ್ನನ್ನು ಮೋಸದಿಂದ ಗೆದ್ದಿರುವೆ, ಈಗ 1000ದ ಲೆಕ್ಕದಲ್ಲಿ ಪಣವಿಟ್ಟು ಆಡೋಣ. ಇಗೋ ಈ 1000 ಹೊನ್ನುಗಳಿರುವ 100 ತೈಲಿಗಳು ನನ್ನ ಪಣ ಎಂದನು. ಶಕುನಿಯು ದಾಳವನ್ನು ಆಡಿ, ಇಗೋ ಗೆದ್ದೆ ಎಂದನು. ಅನಂತರ ಯುಧಿಷ್ಠರನು ಅವನು ಕುಳಿತು ಬಂದಿದ್ದ ರಥವನ್ನು, ಅದಕ್ಕೆ ಕಟ್ಟಿದ್ದ 8 ಕುದುರೆಗಳನ್ನು ಒಡ್ಡಿದನು. ಶಕುನಿಯು ಅವನ್ನು ಗೆದ್ದನು. ಆಮೇಲೆ 1000 ಆನೆಗಳು, 1000 ದಾಸಿಯರು, ಸೇವಕರು, ರಥಗಳು, ಕುದುರೆಗಳು, ಯೋಧರು, ಹೊನ್ನು ತುಂಬಿದ ಕುಪ್ಪರಿಗೆಗಳು ಇವುಗಳನ್ನೆಲ್ಲ ಒಂದಾದ ಮೇಲೆ ಒಂದರಂತೆ ಒಡ್ಡಿಯಾಯಿತು. ಶಕುನಿಯು ಅವೆಲ್ಲವನ್ನು ಗೆದ್ದು ಬಿಟ್ಟನು. ಶಕುನಿಯು ಧರ್ಮರಾಜನನ್ನು ಕುರಿತು, ಯುಧಿಷ್ಠಿರ, ನೀನು ಬಹಳ ಐಶ್ವರ್ಯವನ್ನು ಸೋತಿರುವೆ, ಸೋಲದೇ ಇರುವುದು ಇನ್ನು ಏನಾದರೂ ಇದ್ದರೆ ಹೇಳು ಎಂದನು. ಯುಧಿಷ್ಠರನು, ನನ್ನ ಐಶ್ವರ್ಯ ನಾನು ತಿಳಿದಂತೆ ಲೆಕ್ಕವಿಲ್ಲದಷ್ಟಿದೆ, ಅದನ್ನೇಕೆ ಕೇಳುವೆ ಶಕುನಿ? ಆಯುತ, ಪ್ರಯುತ, ಕರ್ವ, ಪದ್ಮ, ಅರ್ಬುದ, ಶಂಖ, ನಿಖರ್ವ ಸಮುದ್ರವನ್ನು ಬೇಕಾದರೂ ಒಡ್ಡುತ್ತೇನೆ ಎಂದನು. ಶಕುನಿಯು ದಾಳವನ್ನು ಆಡಿ, ಇದೋ ಗೆದ್ದೆ ಎಂದನು. ಅನಂತರ ಅಸಂಖ್ಯಾತವಾದ ಹಸು, ಆಡು, ಕುರಿ, ಊರು ಕೇರಿ ಎಲ್ಲ ಆಯಿತು. ಆಮೇಲೆ ತನ್ನ ತಮ್ಮಂದಿರ ಮೈ ಮೇಲಿದ್ದ ಒಡವೆಗಳನ್ನು ಸೋತನು. ಆಮೇಲೆ ನಕುಲ, ಸಹದೇವ, ಭೀಮಾರ್ಜುನರನ್ನು ಒಡ್ಡಿ ಸೋತನು. ಕೊನೆಗೆ ತನ್ನನ್ನು ಒಡ್ಡಿ ಸೋತಾಯಿತು. ಆಗ ಶಕುನಿಯು, ಇನ್ನೂ ನಿನ್ನ ಪದಾರ್ಥ ಉಳಿದಿರುವಾಗ ಅವನ್ನು ಬಿಟ್ಟು ನಿನ್ನನ್ನು ಒಡ್ಡಿಕೊಂಡು ಸೋತೆಯಲ್ಲ, ಇದು ತುಂಬ ಅನ್ಯಾಯವಲ್ಲವೇ? ಆತ್ಮಪರಾಜಯವು ಮಹಾಪಾಪ. ನಿನ್ನ ರಾಣಿ ಇದ್ದಾಳಲ್ಲ, ಅವಳನ್ನು ಇನ್ನೂ ಒಡ್ಡಿಲ್ಲ, ಆದ್ದರಿಂದ ಪಾಂಚಾಲಿಯನ್ನು ಒಡ್ಡಿ ಎಲ್ಲವನ್ನೂ ಗೆದ್ದು ಬಿಡು ಯುಧಿಷ್ಠಿರ ಎಂದು ಪ್ರೋತ್ಸಾಹಿಸಿದನು. ಯುಧಿಷ್ಠರನು, ಹೌದು ಶಕುನಿ, ರೂಪ ಸಂಪತ್ತು, ಶೀಲ ಸಂಪತ್ತು ಇರುವ ದ್ರೌಪದಿಯನ್ನು ಪಣವಾಗಿ ಇಡುತ್ತೇನೆ ಎಂದನು. ಧರ್ಮರಾಜನ ಮಾತುಗಳನ್ನು ಕೇಳಿದ ಕೂಡಲೇ ಸಭೆಯಲ್ಲಿದ್ದ ಹಿರಿಯರೆಲ್ಲರೂ ಚೀಗುಟ್ಟರು. ಸಭೆ ಕಲಕಿತು. ಭೀಷ್ಮ ದ್ರೋಣಾದಿಗಳ ಮೈ ಬೆವರಿತು. ವಿದುರನು 2 ಕೈಗಳಿಂದಲೂ ತಲೆಯನ್ನು ಹಿಡಿದುಕೊಂಡು ಜ್ಞಾನ ತಪ್ಪಿದವನಂತೆ ಚಿಂತಾಮಗ್ನನಾಗಿ ನಿಟ್ಟಿಸುರು ಬಿಡುತ್ತಾ ಕುಳಿತು ಬಿಟ್ಟನು. ಧೃತರಾಷ್ಟ್ರನು ಮಾತ್ರ ಸಂತೋಷ ಉಕ್ಕಿ ತನ್ನ ಮನೋಭಾವವನ್ನು ಮುಚ್ಚಿಟ್ಟುಕೊಳ್ಳಲಾರದೆ ಗೆದ್ದನೆ ಗೆದ್ದನೆ ಎಂದು ಮತ್ತೆ ಮತ್ತೆ ಕೇಳುತ್ತಿದ್ದನು. ಕರ್ಣ, ದುಶ್ಯಾಸನಾದಿಗಳು ತುಂಬ ಹರ್ಷವಾಯಿತು.
ಮಿಕ್ಕವರು ಕಣ್ಣೀರು ಹಾಕುತ್ತಿದ್ದರು. ಶಕುನಿ ಮಧೋತ್ಥನಾಗಿ ಹಿಂದು ಮುಂದು ನೋಡದೆ ದಾಳವನ್ನು ಎಸೆದು ಇದೋ ಗೆದ್ದೆ ಎಂದನು. ಆಗ ದುರ್ಯೋಧನನು ವಿದುರನನ್ನು ಕರೆದು, ಬಾವಿದುರ, ಪಾಂಡವರ ಪ್ರಿಯಪತ್ನಿ ಎನ್ನಿಸಿಕೊಂಡಿರುವ ದ್ರೌಪದಿಯನ್ನು ಕರೆದುಕೊಂಡು ಬಾ. ದಾಸಿಯರ ಮಧ್ಯದಲ್ಲಿದ್ದುಕೊಂಡು ಮನೆಯ ಕಸಗುಡಿಸಲಿ, ನಮ್ಮ ಮನಸ್ಸಿಗೆ ಆನಂದವಾಗಲಿ ಎಂದನು. ವಿದುರನು, ಅಯ್ಯೋ ಮೂಢ, ನಿನ್ನಂಥವನು ಇಂಥ ಯೋಚನೆ ಮಾಡಬಹುದೇ? ನಿನ್ನ ಕತ್ತಿನ ನೇಣು ನಿನಗೆ ಕಾಣುತ್ತಿಲ್ಲವಲ್ಲ? ನೀನು ಕಮರಿಯ ತುದಿಯಲ್ಲಿ ತೂರಾಡುತ್ತಿರುವುದು ತಿಳಿಯುತ್ತಿಲ್ಲವಲ್ಲ? ಜಿಂಕೆಯು ಹುಲಿಯನ್ನು ರೇಗಿಸುವಂತೆ ಪಾಂಡವರನ್ನು ರೇಗಿಸುತ್ತಿರುವೆಯಲ್ಲ. ತಲೆಯ ಮೇಲೆ ಆಡುತ್ತಿರುವ ವಿಷಸರ್ಪಗಳನ್ನು ರೇಗಿಸಿ ಸಾಯಬೇಡ. ಯುಧಿಷ್ಠರನು ದ್ರೌಪದಿಯನ್ನು ತಾನು ಅಸ್ವತಂತ್ರನಾಗಿದ್ದಾಗ ಪಣವಾಗಿ ಒಡ್ಡಿದ್ದನು. ಆದ್ದರಿಂದ ಅವಳು ದಾಸಿಯಲ್ಲ. ಈ ಜೂಜೇ ಹೀಗೆ ಮಹಾಭಯವನ್ನು ವೈರ್ಯವನ್ನು ತರುವಂಥದ್ದು. ಮತ್ತೊಬ್ಬರನ್ನು ಕ್ರೂರವಾದ ಮಾತುಗಳಿಂದ ನೋಯಿಸಬಾರದು. ಹೀನ ಮಾರ್ಗದಲ್ಲಿ ಅವರ ಸ್ವತ್ತನ್ನು ಕಸಿದುಕೊಳ್ಳಬಾರದು. ಬಾಯಿಂದ ಹದ್ದು ಮೀರಿ ಮಾತುಗಳು ಹೊರಟು ಹೋದರೆ ಅದನ್ನು ಕೇಳಿದವರು ಹಗಲು ರಾತ್ರಿಯೂ ನೊಂದುಕೊಳ್ಳುವರು. ಆದ್ದರಿಂದ ತಿಳಿದವರು ಅಂಥ ಮಾತುಗಳನ್ನು ಆಡಬಾರದು. ಇದು ಕೌರವರಿಗೆ ಅಂತ್ಯಕಾಲ. ಆದ್ದರಿಂದ ವಿವೇಕದ ಮಾತುಗಳು ಕಿವಿಗೆ ಬೀಳುವುದಿಲ್ಲ. ದುರಾಶೆ ಬೆಳೆಯುತ್ತಿದೆ ಎಂದನು. ದುರ್ಯೋಧನನು ಈ ಮಾತುಗಳನ್ನು ಕೇಳಿ ದರ್ಪದಿಂದ ವಿದುರನನ್ನು ಚೀಗುಟ್ಟಿ ಪ್ರಾತಿಕ್ರಾಮಿಯನ್ನು ಕರೆದು, ನೀನು ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ಬಾ ಎಂದು ಕಳುಹಿಸಿದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.